ನೋಡು ಕೃಷ್ಣಿ, ನೀ ಸುಮ್ಮನೆ ನನ್ನ ಕೈಲೇ ಒದಿಸ್ಕೋಬೇಡ. ಅವ್ರ ಕೆಲದ ಕೊಡು. ಹೊಂಟ್ರ ಜಗಳ, ಹೊತ್ತು ಮುನಿಗಿದ್ರ ಜಗಳ. ಹುಡುಗಿ ಕೂಡ ಏನು ಸಾಕು ನಿಂದು? ಅಲ್ರಿ ಚಿಗವ್ರ, ಕಾದ ಮನಿ ಕಲ್ಲು ಹೊಡಿತಂತೆ ಏನು ಚಂದ ಬಿಡ್ರಿ. ಅದು ಚಂದ ಅಲ್ರಿ, ಅದು ಜಗಳ ಮಾಡೋದು. ಪಾಪ ಕೃಷ್ಣವೇನಿ ಬಸರೇನ್ ಮಗಳು ಈಗ ಜಗಳ ಮಾಡೋದು ಸರಿ ಅಲ್ಲ. ಹೊಟ್ಟೆಗಿರೋ ಕೂಸಿನ ಮ್ಯಾ ಪರಿಣಾಮ ಬೀರುತ್ತೆ. ಹೇಳಾಕಟ ಚಂದ, ನಾನು ಹೊಟ್ಟೆ ಉರ್ದಂಗೆ ಯಾರ್ದು ಉರ್ದಿಲ್ಲ. ಏನು ಉರಿತಿ ನಿನ್ನ ಹೊಟ್ಟಿ? ಏನು ಅರ್ಕಳಿ ಆಗೈತಿ? ಎದಕ್ಕೆ ಏನು ಎತ್ತ ಏನು? ನಾನು ಹಂಗೆ ನೋಡಾಕತ್ತೀನಿ. ಹಂಗೆ ಮನ್ಯಾಗ ದಿನ ಹುಡುಗಿ ಕೂಡ ಜಗಳ ತೆಗಿದ ಅಂದ್ರೆ ಏನದು ಯವ? ಸುಮ್ಮನೆ ನೀನು ಹಿಂದೆ ಮುಂದೆ ಗೊತ್ತಿಲ್ಲ ಮಾತಾಡಕ್ಕೆ ಹೋಗ್ಬೇಡವ. ಈಗ ಏಟ್ ಕತಂತ್ರ ಅದ ಅನ್ನೋ ಗೊತ್ತಿಲ್ಲ ನಿನಗೆ. ಅದು ಒಮ್ಮೆ ಏನೈತಿ, ಆಕೆ ಏನು ಕತಂತ್ರ ಮಾಡ್ತಾಳ ಬಾಯಿ ಬಿಟ್ಟಾರ ಹೇಳು. ಅದು ಏನು ಕತಂತ್ರ ಮಾಡಿದ್ಲ ಅನ್ನೋದು ಬಾಯಿ ಬಿಟ್ಟು ಹೇಳು. ಹೇಳಿದ್ರಲ್ಲ ಗೊತ್ತಾಗೋದು. ಯಾವ ಈಕಿ ನೀವಿದ್ದಾಗ ಒಂದು ನಾಟಕ ಆಡ್ತಾಳ, ನೀವಿರ್ಲಾರ್ದಾಗ ಒಂದು ನಾಟಕ ಆಡ್ತಾಳ ಈಕಿ. ನೋಡ್ರಿ ಅಮ್ಮಾರ, ಹಿಂಗತಿ ಉಲ್ಟಾ ಪಲ್ಟಾ ಮಾತಾಡಿದ್ರೆ ನಾ ಏನು ಹೇಳಿ? ನಾ ಯಾಕೆ ನಾಟಕ ಆಡ್ಲಿಲ್ರಿ? ಚಿಗವರ, ದಿನ ಹಿಂಗತಿ ಜಗಳ ಮಾಡಿದ್ರೆ ಏನು ಚಂದ ಇರ್ತದ? ನಿಮ್ಗರ ರಮೇಶ್ ಅನ್ಬಿಟ್ಟು ಯಾರ ಅದಾರ? ಇರೋ ಒಬ್ಬ ಮಗ ಒಬ್ಬಾಕಿ ಸೊಸಿನ ಚಂದಾಗಿ ಇಟ್ಕೊಲಿಕ್ಕಂದ್ರೆ ಹ್ಯಾಂಗ್ರಿ ಅದು? ಅಯ್ಯೋ, ಇರೋದು ಒಂದಕ್ಕೆ ಗತಿ ಬಂದತಿ. ಈಕೆ ಬೇಕಿಗೆ ಒಂದು ವರ್ಷ ಇನ್ನ ಬೇಕಿದ್ರ ಕತಿ ಏನಿತ್ತೇನ? ನಿಮ್ಗ ಇದು ಏನೋ ಗೊತ್ತಿಲ್ಲ, ಒಳಗಿನ ಹಕ್ಕಿಕತ್ತ. ಗೊತ್ತಿತ್ತಂದ್ರೆ ಕೆರ ತಗೊಂಡು ನೀವು ಹೊಡಿತಿರಿಕಿನ. ನಿಮ್ಮ ಬಾಯಿಲೆ ಹೇಳ್ಬಿಡ್ರಿ ನಾ ಏನು ತಪ್ಪು ಮಾಡೀನಿ ಅನ್ನೋದು. ಅಮ್ಮಾರು ಅದಾರ, ಆಂಟಿಯರು ಅದಾರ. ನಾ ತಪ್ಪು ಮಾಡಿದ್ನಿ ಅಂದ್ರೆ ಕೆರ ತಗೊಂಡು ಅವ್ರ ಕೈಲಿ ಬಡಿಸ್ಕೊಳಕ್ ತಯಾರದೀನಿ ನಾನು. ನಿಮ್ಮ ಬಾಯಿಲೆ ಹೇಳ್ರಿ ಏನು ತಪ್ಪು ಮಾಡೀನಿ ಅಂತೆ. ಯವ ಈಕೆ ನಾನು 15 ಲಕ್ಷ ರೂಪಾಯಿ ತುಡು ಮಾಡ್ಯಾ. 15 ಲಕ್ಷ ರೂಪಾಯಿ ತುಡು ಮಾಡ್ಯಾ? ನಿನ್ನ ಹತ್ರ ಅಷ್ಟೊಂದು ರೊಕ್ಕ ಎಲ್ಲಿದ್ದ ಬಂದಿದ್ದು? ಏನ್ರಿ ಚಿಗವರ, ಏನು ಮಾತಾಡ್ತೀರಿ? ಇದೆಲ್ಲ ನಂಬುವಂತ ಮಾತನ? ನೀನು ಸುಮ್ಮನೆ ಇರು. ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಿನಗ. ಅಲ್ಲಲ್ಲಿ ನೀ ಯಾಕೆ ಅಷ್ಟು ರೊಕ್ಕ ಇಟ್ಕೊಂಡು ಮನೆಯಾಗಿದ್ದಿ? ನಿನ್ನ ಹತ್ರ ಅಷ್ಟು ರೊಕ್ಕ ಎಲ್ಲಿದ್ದ ಬಂದು? ಏನಿದ ಕತಿ? ಏನಿದು ಹಕ್ಕಿಕತ್ತ? ನಾನು ಬ್ಯಾಂಕ್ನಾಗ ಇಟ್ಟಿದ್ನಲ್ಲ, ಅವ್ರ ರೊಕ್ಕ ಬಿಡಿಸ್ಕೊಂಡ್ ಬಂದಿದ್ದೆ. ನಾವನ್ನ ತುಡು ಮಾಡ್ಕೊಂಡು ಅವ್ರ ಅಪ್ಪ ಕೈ ಕೊಟ್ಕ ಶಾವ ಹೊಡಿಕಿ. ಕರೆ ಹೇಳ್ರಿ ಅತ್ಯಾರ, ನಾ ತುಡು ಮಾಡೀನಿ ಅಂತೇಳಿ. ಕರೆನೇ ಹೇಳ್ತಾನಿ, 10 ಸಲ ಹೇಳ್ತಾನಿ. ತುಡು ಮಾಡಿ ಆತ ಹಂಗದ. ನಾ ತುಡು ಮಾಡೀನಿ ಅಂತೇಳಿ ನಾನು ಒಂದು ಕೊಡ ನೀರು ಮೈ ಮೇಲೆ ಸುರ್ಕೊಂಡು ಕೈಯಾಗ ಕಪ್ರ ಹಚ್ಕೊಂಡು ದ್ಯಾಮಮ್ಮನ ಗುಡಿ ನಾ ಹೋಗ್ತೀನಿ. ಹಂಗ ನೀವು ದ್ಯಾಮಮ್ಮನ ಗುಡಿ ಹೋಗ್ರಿ. ತಪ್ಪಿತ್ತಂದ್ರ ಆ ದೇವಿ ನನಗೆ ಶಿಕ್ಷೆ ಕೊಡ್ತಾ. ನಿಮ್ ತಪ್ಪಿತ್ತಂದ್ರ ನಿಮಗ್ ಕೊಡ್ತಾ, ನಾನು ತಪ್ಪಿತ್ತಂದ್ರ ನನಗೆ ಶಿಕ್ಷೆ ಆಗತ್ತ. ನಾ ಯಾಕೆ ಕಪ್ರ ಹಚ್ಕೊಲಿ? ಒಲಿವ ನಾ ಯಾಕೆ ಮಾಡ್ಲಿ? ಅಲ್ಲ ಸಾಕ, ಆಕೆ ಅನ್ನೋದು ಕರೆ ಐತಿ. ನೀ ತಪ್ಪು ಮಾಡಿಲ್ಲ ಅಂದ್ರ ನೀ ಯಾಕೆ ಅಂದಕತ್ತಿ? ತಪ್ಪು ಮಾಡಿದ ಮನುಷ್ಯ ಅಷ್ಟ ಅನ್ಸ್ತಾನ್ರಿ ಚಿಗವ್ರ. ತಪ್ಪು ಮಾಡ್ಲಾರ್ದ ಮನುಷ್ಯ ಬೆಂಕಿಗೆ ಹೋಗಿ ನಿಂದ್ರಿಸಿದ್ರು ಅಂದ್ರಂಗಿಲ್ಲ. ಹಿಂಗೆ ಹೇಳ್ರಿ ಆಂಟಿಯಾರ. ಕರೆ ಹೇಳು, ಒಳಗ ಏನೋ ಬ್ಯಾರೆ ಹಕ್ಕಿಕತ್ತೈತಿ. ಅದು ಏನು ಅನ್ನೋದು ನಮಗೆ ಬಿಡಿಸಿ ಹೇಳು. ಅದು ನೋಡ್ರಿ ಅಮ್ಮಾರ, ಇವತ್ತ ಇದು ಹೇಳುವಂತ ಪ್ರಸಂಗ ಬಂದತಿ. ಹೇಳ್ತಂತ ಕೇಳ್ರಿ ಅಮ್ಮಾರ. ಇವ್ರ ಹತ್ರ 5 ಲಕ್ಷ ರೂಪಾಯಿ ಇದ್ವು ರೀ. ಅವನ್ನ ತಗೊಂಡು ಅವು ಡಬಲ್ ಮಾಡಿ ಕೊಡ್ತೀನಿ ಅಂತಂದ್ರಂತ. ಅವ್ರ ಹತ್ರ ಕೊಟ್ಟಾರ. ಅವ್ರು ಒಂದ್ಸಲಿ ಇವ್ರಿಗೆ ಡಬಲ್ ಮಾಡಿ ಕೊಟ್ಟಾರಿ. ಮತ್ತೆ ಬ್ಯಾಂಕ್ನೇನು ಬಿಡಿಸ್ಕೊಂಡ್ಬಂದು ಅವನ್ನ ಇವನು ಕೂಡಿ 15 ಲಕ್ಷ ರೂಪಾಯಿ ಮಾಡಿ ಅವ್ರ ಕೈಯಾಗ ಕೊಟ್ಟಾರಿ. ಇದು ನನಗೆ ಗೊತ್ತಾತ್ರಿ ಅಮ್ಮಾರ. ಅದಕ್ಕೆ ನಾನು ವಿದ್ಯಾಕ್ಕಗ ಫೋನ್ ಹಚ್ಚಿ ಹಿಂಗ ಅಂತ ಹೇಳಿದ್ ನಾನು. ಇವ್ರ ಬ್ಯಾಂಕ್ ಹತ್ತೆ ಹೋದನ್ರಿ ಅಮ್ಮಾರ. ನಾನು ಬಿಡ್ಲೇ ಇಲ್ರಿ. ಅಲ್ಲಿ ಹೋದ್ಯಾ ಬಾಯಿ ಬಿಡಿಸಿದೀನ್ರಿ. ವಿದ್ಯಾಕ್ಕನು ಬಂದ್ಲು, ಆಕಿನ ಒದ್ದು ಹಾಕೊಂಡು ಹೋದೋಳ್ರಿ. ಅದೆಲ್ಲ ಬೇಕಂತ್ರಿ ಅಮ್ಮಾರ. ಹಿಂಗ ಮಾಡಿ ಸುತ್ತ ಹಳ್ಯಾಗನು ರೊಕ್ಕ ಬಡದು ಬಾಯಿಗೆ ಹಾಕೊಂಡಾರಂತ್ರಿ ಅವರು. ನನಗೆ ಗೊತ್ತಾಗಿ ಹೇಳಿದೀನ್ರಿ. ಅವ್ರ ರೊಕ್ಕ ಬಚಾವಾದ್ರಿ. ಇವ್ರ ಬಾಯಿಲೆ ಬರ್ಲಿ ಅಂತೇಳಿ ನಾ ಅದಕ್ಕೆ ಏನೂ ಮಿಸ್ಗಿದ್ದಿಲ್ರಿ. ಅವನ್ನ ನಮ್ಮ ಹತ್ರನ ರೊಕ್ಕ ಇಟ್ಕೊಂಡಿವ್ರಿ ಅಮ್ಮಾರ. ಮೊನ್ನೆ ಅದು ಏನೋ ಇದನ್ನ ಅದು ಕೇಕಿಂದು ಅದು ಏನೇನೋ ಬಿಸ್ನೆಸ್ ಅಂದ್ರಲ್ರಿ, ಅದ್ರಾಗ 1 ಲಕ್ಷ ರೂಪಾಯಿ ಅಟ್ಟ ತಕೊಂಡಿವ್ರಿ ಇವ್ರ ರೊಕ್ಕನ. ಒಟ್ಟು ರೊಕ್ಕ ನನ್ನ ಹತ್ರ ಅದಾವ. ಇವ್ರಿಗೆ ಈಗ ಹಕ್ಕಿಕತ್ತ ಗೊತ್ತಾಗೈತ್ರಿ. ಗೊತ್ತಾಗಿಂದ ಈಗ ನನಗೆ ಗಂಟು ಬಿದ್ದಾರ ನೋಡ್ರಿ ಅಮ್ಮಾರ. ಅವ್ರ ಮಕ್ಮಲ್ ಟೋಪಿ ಹಾಕಿ ಹೋಗಿದ್ರಂದ್ರೆ ಹೋಗಿದ್ದು ರೊಕ್ಕ ಹೋಗೇ ಬಿಡ್ತತ್ರಿ. ಹ್ಞೂನ್ರಿ. ನೋಡ್ರಿ ಅಮ್ಮಾರ, ನಾ ಏನಾರು ತಪ್ಪು ಮಾಡೀನೇನ್ರಿ ಇದ್ರಾಗ? ಹೇಳ್ರಿ ನೋಡೋಣ. ನಿನ್ ತಪ್ಪಲ್ಲವ, ನೀ ಚಲೋ ಕೆಲಸನ ಮಾಡಿ ಈಗ ರೊಕ್ಕ ಹಾಳಾಗಿ ಹೊಂಟಿದ್ದು ಅಂತ ಅದು ರೊಕ್ಕನ ಬಚ್ಚೆ ಮಾಡಿಟ್ಟಿಯಲ್ಲ, ಅದಕ್ಕೆ ಮಾತಾಡ್ತಾಳೆ ಇವಳು. ಲೇಲೆ ಕಸಬರಿಗೆ ಅಣ್ಣ ಜೋಪಾನ ಜತ್ನ ಮಾಡಿದ ನಿಮ್ಮ ಕಷ್ಟ ಕಾಲದಾಗ ನಿಂತ. ಇನ್ನೂ ಅದನ್ನು ಅಣ್ಣನ ಮನೆಯಾಗ ತಿಂತಿ. ಕಷ್ಟ ಐತಿ ರೊಕ್ಕ ಕೊಡ ಅಂದ್ರೆ ನನ್ನ ಹತ್ರ ರೊಕ್ಕ ಇಲ್ಲ ಅಂದಿ ನಿಮ್ಮ ಅಣ್ಣಗ. ಅದು ಯಾವ್ದೋ ಡಬ್ಲಿಂಗ್ ಅಂತ ಪಬ್ಲಿಂಗ್ ಅಂತ ಅಲ್ಲೇ ಹಾಕಕ್ಕೆ ರೊಕ್ಕಿದ್ದು ಅನ್ಲೇ ನಿನಗೆ. ಎಂತ ಕೆಟ್ಟ ಗುಣದ್ದದಿಯ ನೀನು. ನಿನಗೆ ಕಳ್ಳು ಅನ್ನೋದರ ಇಲ್ಲನ? ಅಂತಾರಿಗೆ ಕೊಡಕ್ಕೆ ರೊಕ್ಕ ಇರ್ತಾವು. ಸ್ವಂತ ನಿಮ್ಮ ಅಣ್ಣಗ ರೊಕ್ಕ ಕೊಡಕ್ಕೆ ರೊಕ್ಕ ಇಲ್ಲ ಅಂತ ಹೇಳಿ ಅವನ ಮನೆಯಾಗ ತಿಂದು ಅವನ ಮನೆಯಾಗ ತೆಗ್ತಿ. ಇನ್ನು ನಿನ್ನ ಸೊಸಿ ಶಾನ್ಯಕ್ಕೆದ ಪಾಡ. 15 ಲಕ್ಷ ರೂಪಾಯಿ ಹೋಗಿದ್ದು ಅಂದ್ರೆ ಏನು ಕತಿ? ನೀನು ಒಬ್ಬರನ್ನಾರ ಕೇಳಿಯ ಹಿಂಗತಿ ಮಾಡ್ತೀನಿ ಅಂತೇಳಿ? ಆ ರೊಕ್ಕನ ಹೊತ್ಕೊಂಡು ಹೋಗಿದ್ರು ಏನೋ ಶಾನೆತನ ಮಾಡಿ ನಿನ್ನ ಸೊಸಿ ಉಳಿಸ್ಕೊಂಡತಿ. ಮತ್ತೆ ಆಕೆಗೆ ಟಬರ್ ತೋರಿಸ್ತೇನ ಅಮ್ಮಾರ? ಇವರು ಮತ್ತೆ ಹಂಗ ಏನಾರ ಮಾಡ್ತಾರಂತೆ. ನನ್ನ ಹತ್ರ ತೆಗೆದಿಟ್ಟೇನ್ರಿ. ಮತ್ತು ನಾ ಇಲ್ಲಾರ್ದಾಗ ಇವರು ನನ್ನ ತಿಜರಿ ಚೆಕ್ ಮಾಡ್ಯಾರ್ರಿ. ಅವ್ರ ರೊಕ್ಕ ಅಲ್ಲಿ ಅದಾವಂತೆ. ನಾನು ಬೇರೆ ಕಡೆ ತೆಗೆದಿಟ್ಟಿದ್ದೀನಿ. ಮತ್ತೆ ಇವ್ರ ಕೈಯ ಸಿಕ್ಕು ಅಂದ್ರೆ ಮತ್ತೆ ಹಿಂಗ ಹರಿದು ಹಂಚ್ಬಿಡ್ತಾರೆ ಇವ್ರ ರೊಕ್ಕ ಅಂತೇಳಿ ತೆಗೆದಿಟ್ಟೇನ್ರಿ ಅಮ್ಮಾರ.
ಏ ಮಾಣಿಗೇಡಿ, ನೀನು ಸಸಿ ನೋಡ್ಕೊಂಡಾರ ಕಲಿ ಆ ಊರು ಮಾಣಿಗೇಡಿ. ಆ ಹುಡುಗಿಗಿದ್ದಷ್ಟು ಬುದ್ಧಿ ನಿನಗಿಲ್ಲಲ್ಲ. ನಾ ಏನ್ ತಪ್ಪು ಮಾಡೀನಿ? ಥು, ಈಟಾದ್ರೂ ಬುದ್ಧಿ ಬಂದಿಲ್ಲಲ್ಲ. ಮತ್ತ ನಾ ಏನ್ ತಪ್ಪು ಮಾಡೀನಿ ಅಂತ ಕೇಳ್ತಿ ಬಾಯ್ ಬಿಟ್ಟು. ನೀನು ಹೋಗುದ್ರು ಅಷ್ಟ, ಅಂದ್ರು ಅಷ್ಟ, ಆಡಿದ್ರು ಅಷ್ಟ, ಏಟಂದ್ರೂ ನಾಚಿನ ಇಲ್ಲ ನಿನಗ. ಅಲ್ರಿ ಚಿಗವ್ರ, ಗೊತ್ತಿಲ್ಲ ಗುಣಾಚಾರ ಇಲ್ಲ, ಈ ಒಬ್ಬರಿಗೆ ಎಷ್ಟು ರೊಕ್ಕ ಹೆಂಗ್ ಕೊಟ್ರಿ ನೀವು? ಕೊಡೋ ಮುಂದಾಗ ನಿಮ್ಮ ಅಣ್ಣಾರಿಗಾರ ಒಂದು ಮಾತು ಹೇಳ್ಬೇಕಿಲ್ಲ. ಇನ್ನು ಕೃಷ್ಣವೇಣಿ ಬಚಾವ್ ಮಾಡಿದ್ಲು ಪಾಡ. ಅದೇನು ದುಡ್ಡಲ್ಲ ದುಗ್ಗಾನೆ ಅಲ್ಲ, ರೂಪಾಯಿ 2 ರೂಪಾಯಿ ಅಲ್ಲ, 15 ಲಕ್ಷ ರೂಪಾಯಿ ಹೋಗಿದ್ದು ಅಂದ್ರ ಕತಿ ಹೆಂಗ? ಅದನ್ನ ಹೇಳ್ರಿ ಅವ್ರಿಗೆ. ಅದಕ್ಕೆ ಇವ್ರು ಏನಂದಾರ ಅಂದ್ರ, ಅವನ್ನ ರೊಕ್ಕ ತಗೊಂಡು ಅವನ ಹೆಸರ್ಲೆ ಫಿಕ್ಸ್ ಡಿಪಾಸಿಟ್ ಇಡೋಣ ಅಂತೇಳಿ ಅಂದಾರ್ರಿ ಗೊತ್ತಾಗಿಂದ. ನೋಡ್ರಿ ನಮ್ಮ ತಪ್ಪೈತನ್ರಿ, ಹೇಳ್ರಿ ಅಮ್ಮಾರ. ಯಾವ ನಿನ್ ತಪ್ಪಲ್ಯವ? ಇಂಥ ಕಸಬರಿ ಮಗಳನ್ನ ಪಡೆದೇನಲ್ಲ, ನಂದ ತಪ್ಪು. ಬಡದ್ರಿ ಏನು, ಆಡಿದ್ರಿ ಏನು, ಮಾತಾಡಿದ್ರಿ ಏನು, ಚರ್ಮ ದಪ್ಪ ಐತಿದ್ರದ್ದು. ಯಾರು ಬೇದ್ರು ಬೇದಿಲ್ಲ ಅಂತತಿ. ಎಷ್ಟು ಮಾತಾಡಿದ್ರು ನಮ್ಮ ನಾಲ್ಗಿನ ಒಣಗಿ ಹೋಗುತ್ತ. ಇದಕ್ಕೆ ಏಟ್ ಮಾತಾಡಿದ್ರು ಹತ್ತಂಗೆ ಇಲ್ಲ. ಅತ್ತೇರ ಇನ್ನು ರೊಕ್ಕ ಹೋಗಿಲ್ಲ. ಎತ್ತಿ ಊಟ ಆತ? ಊಟ ಆತ. ಏನು ಒಟ್ಟ ಮನೆ ಕಡೆ ಬಂದೇ ಇಲ್ಲಲ್ಲ ರೇಣಿ? ಇವ ಎತ್ತಿ ಎಲ್ಲಿ ಬರಾಕ್ ಒಟ್ಟ ಪುರ್ಸತ್ತ ಇಲ್ಲಿ ಬಿಡವ. ಮತ್ತು ಮೊನ್ನೆ ಬನಶಂಕರಿ ಜಾತ್ರೆಗೆ ಹೋದ್ವಿ. ಮತ್ತು ಪರೋಕ್ ಫೋನ್ ಹಚ್ಚಿದ್ವ, ಒಳ್ಳೆ ಅಂದ್ಲಕ್ಕಿ. ಹೋಗ್ಬರ್ರಿ ಅಂತ ಅಂದ್ಯವ. ಗದ್ದಲ್ದಾಗ ಏನು ಮಾಡೋದು ಬ್ಯಾಡ ಅಂಥೇಳಿ ಅಂದ್ಲು. ಅದರ ಬೇರೆ ನಮ್ಮ ಕೃಷ್ಣವೇಣಿ ಹೋಟ್ಲ ಒಂದು ಅದ ಅಲ್ವಾ, ಮತ್ತು ಏನು ಕೇಳ್ತಿ ನೋಕು ಗ್ಲಾಟ್ನ್ಯಾಗ ಬ್ಯಾಡ, ಭಾಳ ಗದ್ದಲಾಗತ್ತ, ಬ್ಯಾಡ ಅಂಥೇಳಿ ಅಂದ್ಲವ. ಹೋಗ್ಬರ್ರಿ ಅಂತ ನಾ ಎಲ್ಲ ಅಂದೆ. ಅದಕ್ಕೆ ನಾವು ಕರೆದ್ವಿ, ಒಳ್ಳೆ ಅಂದ್ಲು. ಮತ್ತು ಬನಶಂಕರಿಗೆ ಹೋಗಿದ್ದೆ, ಪಾಳಾರ ಹಾಕಿಸ್ಕೊಂಬಂದೆ. ಅದಕ್ಕೆ ಕೊಟ್ಟು ಹೋದ್ರಾತಂತ ಬಂದು ನೋಡೈತಿ. ಯಾಕ ಅಪ್ರೂಪ ಅದಿಲ್ಲೇರೇನೋ? ಬಾ ಬಾ ಊಟ ನಾನು ಬಾ ಬಾ ಮಂದಿ ಆಯ್ತು. ಪರೋಕ್ಕ ಕವನ ಹೋದ್ಲನ? ಮತ್ತೇನ ಜಾತ್ರೆಗಿನ ಕಳಿಸ್ತೀನಿ ಅಂದಿದ್ದೆಲ್ಲ. ನಿನ್ನೆ ರಾತ್ರಿ ಟ್ರೈನಿಗೆ ಕಳಿಸಿದೆ. ಬೇಷ ಆಯ್ತು. ನೀನು ಒಂದು 2 ದಿನ ಹೋಗಿ ಬರ್ಬೇಕಿಲ್ಲ. ಅರೆ ಜಾಗ ಹುಡುಗಿ ಹೆಂಗಿರ್ಬೇಕಂತ ದೊಡ್ಡ ಸಿಟಿಯಾಗ. ನೀನು ನೀಲಿ 1-2 ದಿನ ಹೋಗಿದ್ದು ಬರ್ಬೇಕಿಲ್ಲ. ಎತ್ತಿ ಗೊತ್ತಿದ್ದು ಕೇಳ್ತಿಯಲ್ಲ ಎತ್ತಿ. ನಮ್ಮ ಅತ್ತೆ ಹೆಂಗದ ಅನ್ನೋ ಗೊತ್ತಿಲ್ಲ ನಿನಗೆ? ಬ್ಯಾಡ, ಈಗ ಮುಂದಿನ ವಾರ ನಾನು ಮತ್ತು ನೀಲೋ ಒಂದಿಟ್ಟು ಪರೋಕ್ಕನ ಕರ್ಕೊಂಡು ಹೋಗಿ ಬರ್ಬೇಕಂತ ಮಾಡಿ ನೀವ ಏನೇನಾಗತ್ತ ನೋಡ್ಬೇಕು. ನಮ್ಮ ಪಾರೇನು ಬರೋಕ್ಕಾಗತ್ತಿಲ್ಲ, ಯಾಕಂದ್ರೆ ನಮ್ಮ ಕೃಷ್ಣ ನೀದು ಕಳ್ಕುಪ್ಸ ಮಾಡಕ್ಕೆ ಬರಕತ್ತಾರಂತ. ಮತ್ತು ಮನ್ಯಾಗ ಈಗ ಇರ್ಲಿಕ್ಕಂತ ಹೆಂಗೆ, ಹೌದಿಲ್ಲ? ಅದೇನು ನಮ್ಮ ಸಾವಕ್ಕ ಏನು ಮಾಡುದ ಬಿಡುದ ನಿನಗೆ ಗೊತ್ತೈತಲ್ಲ ನಮ್ಮ ಸಾವಕ್ಕನ ಪರಿಸ್ಥಿತಿ. ಆತು ಬಿಡು, ಹಂಗಾದ್ರೆ ಕಳ್ಕುಪ್ಸ ಆಗಿಂದನ ಹೋಗಿ ಬರ್ತೀವಂತ. ನೀಲಿ ಗಂಡ ಈಗನೂ ಜಗಳ ತೆಗಿತಾನ ನೀಲಿ ಕೂಡ. ಇನ್ನು ನನ್ನ ಮಗಳನ್ನ ಸೊಸಿ ಅಂತ ಒಪ್ಪನಕ್ಕೆ ನಾಯಕಂತಾನ ಅವನು ಸಂಗಪ್ಪಣ್ಣ. ಇರಲಿ, ಎಷ್ಟು ದಿನ ನಡೀತೈತಿ ನಡೀಲಿ ಎತ್ತಿ. ಮತ್ತು ಇನ್ನೇನು ಮಾಡೋದು? ಇನ್ನು ಹುಡುಗರು ಏನೋ ಪಿರೇಮ್ ಅಂತ ಮಾಡ್ಯಾವ. ಇನ್ನು ನಾವು ನಡು ನೀರ ಕೈ ಬಿಡೋಕ್ಕಾಗತ್ತಾ? ಮುಗ್ದ ಹೋಗೈತೆ ಎತ್ತಿ. ಮತ್ತು ಅವಂಗೂ ಸೂರ್ಯಾಗನು ದೊಡ್ಡ ನೌಕರಿ ಸಿಕ್ತು. ಅವ್ರು ಭಾಳ ಚಂದ ಆತ. ಅವ್ರು ಹಚ್ಕೊಟ್ಟು ಕುಂತೀನಿ ನೋಡಿ ಎತ್ತಿ. ಬೇಷ ಆತು ಬಿಡು. ಹಿಂದಿಗೆ ನಂಗೆ ಹೆಂಗೆ ಅಕ್ಕವ ಈಗಿನ ಮಕ್ಕಳು. ನಾ ಹೇಳ್ದಂಗೆ ಕೇಳಂದ್ರೆ ಕೇಳ್ತಾವ. ಈಗ ನಮ್ಮಲ್ಲ ನಮ್ಮ ಮಾತು ಉಗುಳು ಹಾಕಿ ದಾಡ್ತಿದ್ದಿಲ್ಲವ ಮೊದ್ಲೇಕ. ಈಗ ನಮ್ಮ ವಿನಾಯಕ ಅವ್ರವ್ನ ಮಾತು ಕೇಳ್ತಾನ ನೋಡುನು. ಈಗಿನ ಯಾವ ಕೇಳಂಗಿಲ್ಲ ಹಂಗತಿ. ನಮ್ದು ಆಟ ನಮ್ದು ಎಲ್ಲ ನಡಿ ಅಂದ್ರೆ ನಡೆಯಂಗಿಲ್ಲಲ್ಲಿ. ಕಾಲ ಬದಲಾದಂಗೆ ನಾವು ಬದಲಾಗ್ಬಿಡ್ಬೇಕು. ಇಲ್ಲ ಅಂದ್ರನ ಮತ್ತು ಮಕ್ಳ ಕೈಯಾಗ ಸಣ್ಣರಾಗ್ಬಿಡ್ತೀವಿ ನಾವು. ಏನು ನೋಡಮಂತ ನಿನ್ನ ನಿನ್ನ ಹಂಗ ಮಾಡಿದಿ. ನಾನು ಬೋರಂಗಿ ಕೊಡು. ಏ ಹುಡ್ರ ತಗೋರಿ, ನಿನ್ನಿಂದ 1-2 ಬೋರಂಗಿ ಹಿಡ್ಕೊಂಡ್ಬಂದು ಚಿರ್ರ ಬರ್ರು ಎವಿಸಿ ಬಿಟ್ಟಾವ ನೋಡಿವು. ನಾನು ಅಂತ ಅದು 2 ಕುಸ್ತಿ ಹಿಡ್ದಾವು. ಹುಡುಗರು ಅಂದಿಂದ ಹಿಂಗೆ ಬಿಡ ಎತ್ತಿ. ಆದ್ರೆ ಬೇರೆ ಈ ಮಂಜೆ ಅದನಲ್ಲ, ಆಗ್ರೆ ಇಲ್ಲಿದು ಗನ ಕೊಜ್ಜಾಲೈತಿ ಹುಡುಗ. ಅವ್ರವ್ನ ಗತಿ ಕಾಲ್ ಕೆದ್ರಕೊಂಡು ಜಗಳ ಮಾಡೋದು ಬಾ. ನೀನಿನ್ನು ಹಂಗೆ ಜಗಳ ಮಾಡ್ತದ. ಇವತ್ತು ಜಗಳಕ್ಕೆ ನಿಂತ ನೋಡು. ಹೋರಿ ಆತ ನಿಮ್ಮ ಮುಂದೆ ಆಟ ಆಡ್ಕೊ ಹೋರಿ. ಒಂದೀಟು ಊಟ ಉಂಡು ನೆಮ್ಮದಿ ಆಗಿ ಕಟ್ಟಿ ಕುಂದ್ರಂಗಿಲ್ಲ. ಹೋಗಿರನ ಬಡಗಿ ತಗೊಂಡು ಜಾಡ ಸಂಜೆ. ನಾವು ಇವನು ಕೈ ಬಿಟ್ಟಿವ ಅಂದ್ರೆ ಕೈ ಬಿಡವಲ್ಲ ಕಸಬರಿಗಳು. ಇವಳೇದಕ್ಕೆ ಬಂದ್ಲೇನ ಶಾಂಕ್ರಿ ಗಲ್ಲ ಬಾಯ್ ಮಾಡ್ಕೊಂತ. ಯಾರು ಕೂಡ ಕಾಲ್ ಕೆದ್ರಕೊಂಡು ಜಗಳಕ್ಕೆ ಹೊಂಟತಿ ಏನ? ಅತ್ಯಾರು ಸುಮ್ಮಿದ್ ಬಿಡ್ರಿ, ಅದು ಆಟಕ್ಕೆ ನಿಂತಿರ್ತತಿ. ಲೇ ಪಾರಿ, ಹೊರಗೆ ಬಾಲೆ ಎದ್ದು. ಮಗನ ಚೂ ಬಿಟ್ಟು ನನ್ನ ಮನೆ ಹಾಳು ಮಾಡ್ಬೇಕಂತ ಮಾಡಿ ಅನ್ಲೇ. ಬಾ ಹೊರಗ. ಶಂಕ್ರಿ ಎಲ್ಲಿ ಜಗಳ ಸಿಕ್ಕೈತಿಲ್ಲ? ಮೂಗಿ ಮಸಿ ಹಚ್ಕೊಂಬಂದ ನಿಂತಿಯಲ್ಲ. ನಾವು ಸುಮ್ಮಿದ್ದೇವೆ ಅಂದ್ರು ಸುಮ್ಮಿರಾಕ್ ಬಿಡವಲ್ರಿ ನಮ್ಮನ್ನ. ಹಿಂದಕ್ಕಂಕ್ರು ನ್ಯಾಯ ಆಡಿ ನಮಗೆ ಬರ್ಬೇಕಾದ ಹೊಲನ ನೀವು ದಬ್ಬಾಕೊಂದ್ರಿ. ಈಗ ನಮ್ಮ ಪಾಡಿಗೆ ನಾವು ಅದೀವಿ, ಮತ್ತು ನಮ್ಮನ್ನ ಕೈ ಬಿಡವಲ್ರಿ. ಯಾಕ ನಿನ್ನೇನು ತಿಂಡಿನ ಬಿಟ್ಟತನ? ಸುಮ್ಮದೀವಿ ಅಂತಂದ್ರೆ ಹಂಗೆ ಮನೆ ಬಾಕ್ಲು ಮುಟ್ಟ ಬಂದು ಜಗಳ ತಗದಿ. ಯಾಕ ಏನು ಬಗ್ಸೈತಿ ನಿನಗೆ? ಎದ್ದು ಬಾರ್ಲಿ ಪಟ ಪಾರಿ. ನಮಗ ಕೈ ತೊಳ್ಕೊಂಡು ಬೆನ್ ಹತ್ತೀರಿ. ಬಾ ಇಲ್ಲಿ ಹೊರಗ. ಏ ಚಂದ್ರ, ಅದೇನಿದ್ರು ಒಳ ಬಂದು ಮಾತಾಡ. ಅಂಗಕ್ಕೆ ನಿಂತ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ ನೋಡಿ ನೀನು. ಮರ್ಯಾದೆ ಹೋಗುತ್ತಲ್ಲ. ಬಾರ್ಲೆ ಹೊರಗೆ ಹೇಳ್ತಾನಿ. ಅದೇನ್ಲೇ ಏನು ತಿಂಡಿ ನಿಂದು? ಏ ಮುದುಕಿ, ತಿಂಡಿ ಪಂಡಿ ಅಂದ್ರೆ ಮತ್ತೆ ಬಗೆ ಹರಿಸ್ಬಿಡ್ತೀನಿ. ಯಾಕ್ರಿ ನಮ್ಮಮ್ಮ ಹಿಂಗತಿ ಅಂತೀರಿ?
ಅವ್ರ ವಯಸ್ಸಿಗಾರ ಬೆಲೆ ಕೊಡ್ರಿ ನೀವು. ಈಕೆ ಬೇಕಿ ಬಂದು 32 ಹಲ್ ತಕ್ಕೊಂದು ಹೋಗ ಪಿಸ್ರಿ ಹೋಗು. ನಿನ್ನೆ ಮೊನ್ನೆ ಬಂದಾಕಿ, ನಿನಗೇನು ಗೊತ್ತೈತ್ಲೆ ಊರ್ ಪಿಸ್ರಿ. ನೋಡ್ರಿ ಮತ್ತ ಎತ್ತಾಗಾರ ಮಾತಾಡಿದ್ರ ಅಂದ್ರೆ ಬಿಡಾಕಿನ ಇಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋರಿ. ಯಾಕ ಏ ಕೃಷ್ಣವೇಣಿ ಒಳ ಬಾವ ನೀನು. ಅವ್ರ ಕೂಡ ಏನ್ ಮಾತಾಡ್ತಿ ಬಾಯವ. ಮರ್ಯಾದೆ ಅಸ್ತಲವ ಈಕಿ. ನಾವು ಮರ್ಯಾದೆ ಇಲ್ಲಾರ್ದವ್ರು. ಈಕಿಗೆ ಒಬ್ಬಾಕಿಗೆ ಮರ್ಯಾದೆ ಐತಿ. ಅಲ್ಲೇ ಒಳಗೆ ಕುತ್ಕೊಂಡ್ ಮಾತಾಡಬೇಡ, ಬಾ ಒಂದಿಟ್ಟು ಹೊರಗ. ಏಯ್ ಶಂಕರ ಹಂಗಕ್ ನಿಂತ್ಕೊಂಡು ಏನದು ಜಗಳ ಮಾಡೋದು? ಅವ್ರ ಏನು ಹೊರಗನೇರನ ನಿಮ್ಮ ಅಂತಂಬ್ರಲ್ಲನ. ನಿಮ್ಮ ಏನಾರು ಸಮಸ್ಯೆ ಇದ್ವು ಅಂದ್ರೆ ಒಳಗೆ ಕುಂತ್ಕೊಂಡು ಬಗೆಹರಿಸ್ಕೊರಿ. ಹಂಗಕ್ಕೆ ನಿಂತು ಜಗಳ ಮಾಡೋದು ಚಂದ ಅಲ್ಲ ನೋಡು. ಬಾರ ವಾಪಿ ಕಡಿ, ನೀನ ಬೇಕು ಕಡಿಮೆ ಇದ್ದಿ ನನಗೆ ಹೇಳಾಕ. ಶಂಕರವ ನಿಂದೇನು ಬಾಯಿ ಐತೆ ಬಗ್ದಾಳ ಐತೆ? ಏನ್ ಚಂದ ಮಾತಾಡಕತ್ತಿ? ವಯಸ್ಸಿನಾಗ ದೊಡ್ಡರದಾರ, ಒಂದಿಟ್ಟು ಹಿರಿಯರು ಕಿರಿಯರು ಅನ್ನೋದು ಇಟ್ಕೊಂಡು ಮಾತಾಡಕ್ಕಲ್ಲಿ. ನಾವು ಹಿರಿಯರು ಕಿರಿಯರು ಇಟ್ಕೊಂಡು ಮಾತಾಡ್ತೀನಿ. ಎಷ್ಟು ನಸ್ಗುಣಿ ಕಾಯದಿರಿ ಅತ್ತಿ ಸೊಸಿ ಅನ್ನೋ ಗೊತ್ತಿಲ್ಲನ? ಲೇ ಶಂಕ್ರಿ, ಯಾಕ್ಲೆ ಇವತ್ತು ಎಡಗಡೆ ಎದ್ದೇನ? ತಿಂಡಿನ ಬಿಟ್ಟತ್ತ ನಿಂದು? ಅತ್ತಿಯರ ನೀವು ಸುಮ್ಮನೆ ಇರ್ರಿ. ಮೊದ್ಲಕ್ಕ ನಿಮಗ BP ಒಂದೈತಿ, ಸುಮ್ಮನೆ ಇರ್ರಿ. ನಾ ಮಾತಾಡಕತ್ತೀನಲ್ಲನ. ಈಗ ಹೇಳವ ಏನಾತು? ನಿಂದು ಏನು ಕಸ್ಕೊಂಡು ತಿಂದೀವಿ, ನಿಂದು ಏನು ಹಾ ಮಾಡಿದ್ವಿ ಹೇಳಿ. ಈಗ ನಮ್ಮಿಂದ ನಿನಗೇನು ಅನ್ಯಾಯ ಆಗೈತಿ ಹೇಳ. ಏನಾಯ್ತು ಬೇ ಕೃಷ್ಣವೇಣಿ? ಏನು ಜಗಳ ಇದು? ನೋಡ್ರಿ ಕಾಕಾರ ಬಾಯಿ ಬಂದಂಗ ಮಾತಾಡ್ತಾಳ್ರಿ. ಏನು ಮಾಡ ಅಮ್ಮರಿಗೆ ಆಂಟಿಯರಿಗೆ. ಶಂಕರವ ಇಲ್ಲಿ ಅಂಗಳದಾಗ ನಿಂತ್ಕೊಂಡು ಮಾತಾಡೋದು ಚಂದ ಇರಂಗಿಲ್ಲ. ಒಳಗೆ ನಡಿಬೇ. ಅದು ಏನೈತಿ ಒಳಗೆ ಕುಂತ್ಕೊಂಡು ಮಾತಾಡೋದು ನಡಿ. ಗಂಡ ಎಂತಿ ನೀವೇನು ಹಗರ ಇಲ್ಲ. ಮಗನ ಚೂ ಬಿಟ್ಟು ನಾಟಕ ಎಬ್ಸಿರೇನ? ಶಂಕರವ ಎಲ್ಲ ಬಿಲ್ಲದ ನಾಲಿಗೆ ಅಂತೇಳಿ ಏನಾರ ಮಾತಾಡಕ್ ಹೋಗ್ಬೇಡ. ಒಂದಿಟ್ಟು ನಾಲಿಗೆ ಮ್ಯಾಗ ಹಿಡ್ತಿರ್ಲಿ. ಯಾರ ಮುಂದೆ ಏನು ಮಾತಾಡಕತ್ತೀನಿ ಅನ್ನೋ ಖಬರ್ ಇಟ್ಕೋ. ನಮಗ ಖಬರ್ ಐತಿ, ನಿನಗೇನಾರ ಖಬರ್ ಐತಿನ? ಯಾಕೆ ಬೇ ಏನಾತು? ಎದಕ್ಕೆ ಹಿಂಗತಿ ಬಾಯಿ ಮಾಡಕತ್ತಿ? ಅದನ್ನ ಸೊನ್ನೆಯಿಂದ ಹೇಳಿದ್ರೆ ಆಗಂಗಿಲ್ಲನ ಶಂಕರವ? ನಮ್ಗ ನಿಮ್ಗತೆ ಒಳಗೊಂದು ಹೊರಗೊಂದು ಬುದ್ಧಿ ಇಲ್ಲ. ಅಲ್ಲ ಶಂಕರವ, ಸುಮ್ಮನೆ ಒದರಾಡಿದ್ರೆ ಎದಕ್ ಬಂತು? ಎದಕ್ಕೆ ಏನು ಎತ್ತು ಬಾಯಿ ಬಿಟ್ಟು ಹೇಳಿದ್ರಲ್ಲ ಗೊತ್ತಾಗುದು. ನೋಡೋರೇನವ ನೀನ ಹೇಳ ಒಂದಿಟ್ಟು. ಈಕಿ ಮಗ ಹಾಟೆ ವಿನಾಯಕ ಅದನಲ್ಲ, ನನ್ನ ಸೊಸಿ ಮೇಕಂದ್ ಹಾಕ್ಯಾನ ನೋಡು. ಎಷ್ಟು ತಿಂಡಿ ಇರ್ಬೇಕು ಒಂದು? ಯಾರ ಬಗ್ಗೆ ಮಾತಾಡಕತ್ತೀನಿ ನೀನು? ಒಂದಿಟ್ಟು ಬಾಯಿ ತೊಳ್ಕೊಂಡು ಮಾತಾಡ ಶಂಕರವ. ನಾ ಬಾಯಿ ತೊಳ್ಕೊಂಡ ಮಾತಾಡಕತ್ತೀನಿ. ನಾ ಏನ ಇಲ್ಲಾರ್ದ ಮಾತಾಡಕತ್ತಿಲ್ಲ, ಇದ್ದಿದ್ದ ಮಾತಾಡಕತ್ತೀನಿ. ಮಣ್ಣಿನೂ ಇಬ್ರು ತಾಯಿ ಮಗ ಹಂಗ ಮಾಡಿದ್ರಿ. ಆ ಹುಡುಗಿನ ಎತ್ಕೊಂಬಂದ. ಓಲ್ ಬಿಡು ಆರಾಮಿಲ್ಲ ಅಂದ್ರಿ, ಅದಕ್ಕೆ ಸುಮ್ಮನೆ ಬಿಟ್ಟೆ. ಅದನ್ನ ಪತಿ ಹಚ್ಕೊಂಡ್ಬಿಟ್ಟಿರೇನ? ಪುಗ್ಸಟ್ಟಿ ಆಸ್ತಿ ಬರ್ತದಂತೇಳಿ ನಾಲ್ಗಿಲೆ ನೆಕ್ಕಕ್ ಮಾಡಿರೇನ? ಬಿಟ್ಟರೆ ಬಿಟ್ಟೇನೆ ನಾನು ನಿಮ್ಮನ್ನ. ಶಂಕರವ ಮಾತು ಎಲ್ಲಿಂದ ಎಲ್ಲಿಗೆ ಹೊಂಟವ? ಯಾಕ ಊರಾಗ 4 ಮಂದಿ ಮುಂದೆ ಹಿರೇತನ ಮಾಡ್ತೀಯಲ್ಲ ಅಪ್ಪ? ಇದಾನ ನಿನ್ ಹಿರೇತನ? ಮಲ್ಲೇಕ ಮನ್ಯಾಗ ಮಗನ ಚಂದ ಇಟ್ಕೊಳಕ್ ಕಲೀರಿ. ವಯಸ್ಸಿ ಬಂದ್ ಹುಡುಗಿಯರಿಂದ ಅಡ್ಡಾಡಕ್ ಬಿಡಕ್ ಹೋಗ್ಬೇಡ್ರಿ. ಅಟ್ಟು ಇತ್ತಂದ್ರ ಅವಂಗೊಂದು ಹೆಣ್ ತಗದ್ ಲಗ್ನ ಮಾಡ್ರಿ. ನನ್ ಸೊಸಿಯಿಂದ ಎದಕ್ ಬಿಟ್ಟಿರಿ? ನನ್ನ ಮಗನ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರ ಶಂಕರವ ನಾಲ್ಗಿನ ಸೀಳ್ ಬಿಡ್ತೀನಿ. ನಿಂದು ಏನ್ ಮಾತಾಡಕತ್ತಿ ನೀನು? ನಿನ್ನ ಮಗನ ಕರಿ ಗೊತ್ತಾಗತ್ತ ನಾ ಏನ್ ಮಾತಾಡಕತ್ತೀನಿ ಅನ್ನೋದು. ಹಿಂದಿರು ತಿಂಗಳದಾಗ ಲಗ್ನ ಇಟ್ಕೊಂಡಿವ್ ಕಾಲಾಗ ನಿಶ್ಚಿತಾರ್ಥ ಮಾಡಿವ್. ಅಂತಕಿನ ಬುಟ್ಟಿ ಹಾಕೊಂಡ ನೋಡ್ ನಿನ್ನ ಮಗ. ಯಾಕ ಆಸ್ತಿ ಬರ್ತದಂತೆ ನೀನ ಚೂ ಬಿಟ್ಟಿ ನೋಡ್ ಮತ್ತ. ನಿಮ್ಮ ಆಸ್ತಿ ಗಟ್ಟಿ ಬೆಂಕಿ ಹಚ್ಚಲಿ, ನಮ್ದ ಸುಟ್ರು ಸುಡ್ಲಾರ್ದಷ್ಟೈತಿ. ನಿನಗ್ ಅಂತ ದುರಾಸೆ ಇರ್ಬೋದು, ನಮಗೇನಿಲ್ಲ. ನಮ್ಗೇನ್ ದೇವ್ರು ಕಡಿಮೆ ಮಾಡಿಲ್ಲ, ದೇವ್ರು ಕೊಟ್ಟು ಮಾಡ್ತಾನ ನಮಗೂ. ಹೆಂಗ್ ಮಾತಾಡಕತ್ತೀರಿ? ಏನ್ ಗಟ್ಗೆಟ್ ನಿಂತಾರಂತ ಮಾಡಿರನ? ಏನು ಇಲ್ಲಾರ್ದವ್ರಿಗೆ ದಾನ ಮಾಡಿ ಬರ್ತಾರ. ಇನ್ನೊಬ್ರಿಗೆ ಆಸೆ ಪಡೋರಲ್ಲ ನಮ್ಮ ಆಂಟಿಯರು, ನಮ್ಮ ಕಾಕರು. ಹೌದು ಆಸೆ ಪಡ್ಲಾರ್ದಲ್ಲೇ ಮಗನ ಚೂ ಬಿಟ್ಟು ನನ್ನ ಸೊಸಿನ ಬುಟ್ಟಿ ಹಾಕ್ಸ್ಯಾರ ನೀವ್ರು. ನನಗೆಲ್ಲ ಗೊತ್ತೈತಿ. ಎಲ್ಲದ ನಾವು ಹಲ್ಕಟ್ಟ ಬಾಡ್ಯ ಕರಿ ಇಲ್ಲಿ. ಏ ವಿನಾಯಕ, ಏ ವಿನಾಯಕ, ಏ ವಿನಾಯಕ ಬಾಯಿಲ್ ಹೊರಗ ಬಂದ್ರು ನೋಡ್ರಿ ನಮ್ಮ ವಿನಾಯಕ ಅಣ್ಣಾರು. ವಿನಾಯಕ ಏನ್ ಮಾತಾಡಕತ್ತಾಳಿಕಿ? ಏನಿದ ಬಾಯಿ ಮುಚ್ಕೊಂಡ್ ಸುಮ್ಮನೆ ನಿಂತಿಯಲ್ಲ? ಹೇಳು ಏನೇನ್ ಕಿಚಿಬಿ ಮಾಡಿ ಅಂತ ಹೇಳಿ ನಿಮ್ಮ ಮುಂದೆ. ಏನು ವಿನಾಯಕ ಇದು? ಏನೇ ಹೇಳಕತ್ತ ಅಲ್ಲಿ ಶಂಕರವ ಕರೆಯನ? ಅದು ಅಪ್ಪಾಜಿ ಅದು. ವಿನಾಯಕ ಏನಿದ್ದು ನೇರವಾಗಿ ಹೇಳ್ಬಿಡು, ಹೆದರಕ್ ಹೋಗ್ಬೇಡ. ಅದು ಅದು ಅವ ಅದು ಇದು ಅಂತಾನಲ್ಲ, ಆಟ್ರ ಮ್ಯಾಗ ಗೊತ್ತಾಗಂಗಿಲ್ಲನ ಏನ್ ಕಿಚಿಬಿ ಮಾಡ್ಯಾನಂತೇಳಿ. ನಿನ್ನೇನು ಬಾಯಿ ಐತೆ ಬಗದಾಳೈತೆ, ಒಂದಿಟ್ಟು ಸುಮ್ಮ ಇರೋದು ಕೇಳಕತ್ತೀವ್. ವಿನಾಯಕ ಆ ಸಹನನ ಪ್ರೀತಿ ಮಾಡ್ತಿ ಅಂತ ಹೌದಾ? ಆಕಿ ಫೋನ್ ಹಚ್ತಿ ಅಂತ ಹೌದಾ? ಅದು ಅವ್ವ ಅದು ಹೌದು, ನನ್ಗೆ ಸಹನಂಗ್ ಕಂಡ್ರೆ ಭಾಳ ಇಷ್ಟ. ನೋಡವ ಈಗ ಹೇಳ ಪಿಸ್ರಿ. ಎಷ್ಟು ಉದ್ದುದ್ದ ಬಾಸನೆ ಬಿಗಾಕತ್ತಿದ್ದಿ ಈಗ ಹೇಳ ನೋಡುನು. ಗಂಡ ಎಂತ ಎಷ್ಟು ದೊಡ್ಡ ದೊಡ್ಡ ಬಾಸನೆ ಬಿಗಾಕತ್ತಿದ್ರಿ, ಬಾಯಿನ ಗಪ್ಪಾತನ. ಈಗ ನೋಡು ನಿನ್ನ ಮಗ ಹೇಳಕತ್ತಾನ ನೋಡು, ಈಗ ಏನ್ ಹೇಳ್ತೀರಿ? ಏಯ್ ಮಲ್ಲ, ವಯಸ್ಸಿ ಬಂದಿರೋ ಹುಡುಗನ ಮ್ಯಾಗ ಕೈ ಮಾಡ್ಬಾರ್ದಂಗ. ವಿನಾಯಕ ಎಂತಾದ ಮಾಡಿಬಿಟ್ಟಿ? ಊರನ್ನಾರ ಮುಂದೆ ನಾನು ನಿಮ್ಮವ್ವ ತಲೆ ತೆಗ್ಸೋಂಗ್ ಮಾಡಿಬಿಟ್ಟಿ ನೀನು.